Hello students. In the last video we are discussed about the contents of Indian economic development. In this video we are studied the first chapter, that is Indian economy on the eve of independence. So when we are observing the Indian economy, that is mainly represented to what are the economic condition and what is the state of our economy ಅಂತಂದರೆ ಹೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋದೊಳಗೆ ಏನು ನೋಡಿದ್ದೀವಿ ಅಂತಂದರೆ ಭಾರತದ ಆರ್ಥಿಕ ಅಭಿವೃದ್ಧಿ ಅನ್ನುವುದರೊಳಗೆ ಏನೇನೆಲ್ಲ ಪಾಠಗಳು ಅದಾವ ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಹಾಗಾದರೆ ಈ ಒಂದು ವಿಡಿಯೋದೊಳಗೆ ನಾವು ಏನು ನೋಡೋಣ ಅಂತಂದರೆ ಅದರ ಒಳಗಿರತಕ್ಕಂಥ ಮೊದಲನೇ ಅಧ್ಯಾಯವಾದಂತಹ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಅಂತಂದರೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಭಾರತದ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಅಧ್ಯಯನ ಮಾಡೋಣ. ಸೊ when we are observing the Indian economy on the eve of independence, what are the purposes of, means why we are studied the Indian economy? ನಾವು ಯಾಕೆ ಈ ಅಧ್ಯಾಯವನ್ನು ಕಲಿಬೇಕು ಅಂತ ಹೇಳ್ತೀವಿ ಅಂತಂದರೆ, the main objective of this book Indian economic development is to familiarize you with the basic features of the Indian economy and its process of development. In order to understand the various phases of development, it is important to first look at the state of India's economy prior to the country's independence and form an idea of the various considerations that shaped India's post-independence development strategies. ಅಂತಂದರೆ ಭಾರತದ ಆರ್ಥಿಕ ಅಭಿವೃದ್ಧಿ ಅನ್ನುವಂಥ ಈ ಅಧ್ಯಾಯವನ್ನು ಯಾಕೆ ಕಲಿಬೇಕು ಅಂತ ಹೇಳ್ತೀವಿ ಅಂತಂದರೆ, ಇದನ್ನು ಕಲಿಯುವ ಮೂಲ ಉದ್ದೇಶ ಏನು ಅಂತ ಹೇಳ್ತೀವಿ ಅಂತಂದರೆ, ಭಾರತದ ಆರ್ಥಿಕತೆಯ ಮೂಲಭೂತ ಲಕ್ಷಣಗಳು ಏನಿದ್ದವು, ಸ್ವಾತಂತ್ರ್ಯ ನಂತರದಲ್ಲಿನ ಅಭಿವೃದ್ಧಿ ಸ್ವರೂಪ ಏನೈತಿ, ದೇಶದ ಆರ್ಥಿಕ ವ್ಯವಸ್ಥೆ ಗತಕಾಲದ ಘಟನಾವಳಿಗಳು ಹೇಗಿದ್ದವು, ಆರ್ಥಿಕತೆಯ ಪ್ರಸ್ತುತ ಸ್ಥಿತಿಗತಿಗಳು ಮತ್ತು ಭವಿಷ್ಯದ ನಿರೀಕ್ಷೆಗಳು ಹೇಗದಾವು ಅನ್ನುವಂಥದ್ದೆಲ್ಲದರ ಒಂದು ಸಾರಾಂಶವನ್ನು ನಮಗೆ ಏನು ಮಾಡ್ತೈತಿ, ಈ ಅಧ್ಯಾಯ ತಿಳಿಸಿಕೊಡ್ತೈತಿ ಅಂತ ಹೇಳ್ತಾನೆ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಒರಿಜಿನ್ ಆಫ್ ಬ್ರಿಟಿಷ್ ರೂಲ್, ಇಟ್ ಮೀನ್ಸ್ ಬಿಫೋರ್ ಇಂಡಿಪೆಂಡೆನ್ಸ್ ಇಂಡಿಯಾ ಅಡಾಪ್ಟೆಡ್, ಇಟ್ ಮೀನ್ಸ್ ಇಂಡಿಯಾ ಕಂಟ್ರೋಲ್ಡ್ ಆ್ಯಂಡ್ ಓನ್ಡ್ ಬೈ ದ ಬ್ರಿಟಿಷ್ ರೂಲ್. ಅಂತಂದರೆ ಸ್ವತಂತ್ರ ಬರೋದಕ್ಕಿಂತ ಮುಂಚಿತವಾಗಿ ಭಾರತದ ಸಂಪೂರ್ಣ ಆಡಳಿತ ಯಾರ ಅಧೀನದೊಳಗಿತ್ತು, ಬ್ರಿಟಿಷರ ಅಧೀನದೊಳಗಿತ್ತು ಅನ್ನುವಂಥದ್ದನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಿ. ಸೊ ದ ಬ್ರಿಟಿಷ್ ರೂಲ್ ಓವರ್ ಇಂಡಿಯಾ ಚೇಂಜ್ಡ್ ದ ಕೋರ್ಸ್ ಆಫ್ ಹಿಸ್ಟ್ರಿ ಇನ್ ಇಂಡಿಯಾ. ದ ಫೌಂಡೇಶನ್ ಆಫ್ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ವಾಸ್ ಲೇಡ್ ಬೈ ಬ್ಯಾಟಲ್ ಆಫ್ ಪ್ಲೆಸಿ fought in 1757. The main purpose of the British rule in India was to use Indian economy as feeder economy for the development of British economy. British colonial rule tempered the Indian economy very badly. They exploited India's natural as well as human resources for the glory of their own country. Finally, after 200 years of British rule, India gained independence from them on the 15th August 1947. ಅಂತಂದರೆ ಭಾರತದ ಪ್ರಸ್ತುತ ಆರ್ಥಿಕ ವ್ಯವಸ್ಥೆಯ ರಚನೆಯು ತಕ್ಷಣದಲ್ಲಿ ಸೃಷ್ಟಿಯಾದದ್ದಲ್ಲ, ಇದರ ಬೇರುಗಳು ಇತಿಹಾಸದಲ್ಲಿ ಪ್ರಮುಖವಾಗಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಆಳವಾಗಿದ್ದವು. ಅಂತಂದರೆ ಭಾರತವು 15 ಆಗಸ್ಟ್ 1947ರಂದು ಅಂತಿಮವಾಗಿ ಸ್ವತಂತ್ರ ಪಡೆದು ಅದಕ್ಕಿಂತ ಮುಂಚಿತವಾಗಿ ಸುಮಾರು 2 ಶತಮಾನಗಳ ಕಾಲ, ಅಂದರೆ 200 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ಏಕೈಕ ಉದ್ದೇಶ ಏನಾಗಿತ್ತು ಅಂತಂದರೆ, ಇಂಗ್ಲೆಂಡಿನಲ್ಲಿ ತ್ವರಿತವಾಗಿ ವಿಸ್ತರಣೆಯಾಗುತ್ತಿದ್ದ ಉದ್ದೇಶ ಆಧುನಿಕ ಕೈಗಾರಿಕೆ ನೆಲೆ ಕಚ್ಚಾ ಸಂಪನ್ಮೂಲಗಳ ಪೂರೈಕೆದಾರನಾಗಿ ಭಾರತವನ್ನು ಸೀಮಿತಗೊಳಿಸುವುದಾಗಿತ್ತು. ಮತ್ತು ಭಾರತವು ಕಳೆದ 6.5 ದಶಕಗಳಲ್ಲಿ ಸಾಧಿಸಿದ ಅಭಿವೃದ್ಧಿಯ ಮಟ್ಟವನ್ನು ಮೌಲ್ಯಮಾಪನ ಮಾಡಲು ಬ್ರಿಟಿಷ್ ಈ ಶೋಷಿತ ಸ್ವರೂಪದ ಸಂಬಂಧಗಳನ್ನು ತಿಳಿದುಕೊಳ್ಳಲು ಅವಶ್ಯಕವಾಗೈತಿ ಅಂತ ನಾವು ಹೇಳ್ತೀವಿ.
It means in this chapter we will study a brief introduction of the state of Indian economy prior to independence and just after the attainment of independence to appreciate the current economic status of India. We should understand the factors that led to underdevelopment and stagnation of the Indian economy. ಅಂತಂದರೆ ಭಾರತದ ಆರ್ಥಿಕ ಪರಿಸ್ಥಿತಿ ಏನಾಗಿತ್ತು ಅಂತಂದರೆ ಕೆಳಮಟ್ಟದಾಗಿತ್ತು ಅನ್ನುವಂಥದ್ದನ್ನು ಈ ಅಧ್ಯಾಯ ನಮಗೆ ಏನು ಮಾಡ್ತೈತಿ ಕಲಿಸಿಕೊಡ್ತೈತಿ ಅಂತ ಹೇಳ್ತೀವಿ. ಸೊ and introduction of the chapter ಅಂತಂದರೆ when we are observing the Indian economy, what are the introduction concept? It means before the advent of British rule, Indian economy was characterized with the following features. ನಾವು ಬ್ರಿಟಿಷರ ಆಗಮನಕ್ಕಿಂತ ಪೂರ್ವದಲ್ಲಿ ಭಾರತದ ಸ್ವಾತಂತ್ರ್ಯದ ಆರ್ಥಿಕತೆಯನ್ನು ನಾವು ಏನು ಮಾಡ್ತೀವಿ, ಮೂರು ರೀತಿಯಾಗಿ ವಿಂಗಡಣೆ ಮಾಡಿ ಹೇಳ್ತೀವಿ. ಯಾವ್ಯಾವ ರೀತಿ ಅಂತಂದರೆ ಫಸ್ಟ್ ಒನ್ ಇಸ್ ಪ್ರಾಸ್ಪರಸ್ ಎಕನಾಮಿ. ಪ್ರಾಸ್ಪರಸ್ ಎಕನಾಮಿ ಅಂತಂದರೆ ಏನಿಲ್ಲಿ ಭಾರತವು ಶ್ರೀಮಂತ ಒಂದು ಆರ್ಥಿಕತೆಯನ್ನು ಒಳಗೊಂಡಿತ್ತು. ಹೇಗೆ ಶ್ರೀಮಂತ ಆರ್ಥಿಕತೆಯನ್ನು ಒಳಗೊಂಡಿತ್ತು ಅಂತ ಹೇಳ್ತೀವಿ ಅಂತಂದರೆ ಇಂಡಿಯಾ ವಾಸ್ ಆ್ಯನ್ ಇಂಡಿಪೆಂಡೆಂಟ್, ಸೆಲ್ಫ್ ರಿಲಯಂಟ್ ಆ್ಯಂಡ್ ಪ್ರಾಸ್ಪರಸ್ ಎಕನಾಮಿ ಕಂಡೀಷನ್ ವಿ ವಿಲ್ ಬಿ ಸೀನ್ ಇನ್ ದ ಬಿಫೋರ್ ಇಂಡಿಪೆಂಡೆನ್ಸ್ ಇಂಡಿಯಾ. ಅಂತಂದರೆ ಭಾರತವು ಒಂದು ಶ್ರೀಮಂತ ರಾಷ್ಟ್ರ, ಸ್ವ ಅವಲಂಬಿತ ರಾಷ್ಟ್ರ ಮತ್ತು ಒಂದು ಬೃಹತ್ ಪ್ರಮಾಣದ ಅಂಶಗಳನ್ನು ಅಥವಾ ಬೃಹತ್ ಪ್ರಮಾಣದ ಸಾಮಗ್ರಿಗಳನ್ನು ಒಳಗೊಂಡಂಥ ರಾಷ್ಟ್ರ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಅಗ್ರೇರಿಯನ್ ಎಕನಾಮಿ. ಅಗ್ರೇರಿಯನ್ ಎಕನಾಮಿ ಮೀನ್ಸ್ ದ ಇಂಡಿಯಾ ಮೇನ್ಲಿ ಡಿಪೆಂಡಿಂಗ್ ಅಪಾನ್ ದ ಅಗ್ರಿಕಲ್ಚರಲ್ ಸೆಕ್ಟರ್ ಇನ್ ದ ಎಕನಾಮಿಕ್ ಕಂಡೀಷನ್. ಅಂತಂದರೆ ಅಗ್ರೇರಿಯನ್ ಎಕನಾಮಿ ಅಂದ್ರೇನು, ಕೃಷಿ ಸಂಬಂಧಿ ಅರ್ಥವ್ಯವಸ್ಥೆ ಅಥವಾ ಕೃಷಿಗೆ ಒಂದು ಮಹತ್ವದ ಪ್ರಾಮುಖ್ಯತೆಯನ್ನು ನೀಡಿದಂಥ ಅರ್ಥವ್ಯವಸ್ಥೆ. ಅಗ್ರಿಕಲ್ಚರ್ ವಾಸ್ ದ ಮೇನ್ ಸೋರ್ಸ್ ಆಫ್ ಲೈವ್ಲಿಹುಡ್. ಅಗ್ರಿಕಲ್ಚರ್ ಈಸ್ ದ ಮೇನ್ ಸೋರ್ಸ್ ಆಫ್ ಲೈವ್ಲಿಹುಡ್ ಫಾರ್ ಮೋಸ್ಟ್ ಪೀಪಲ್ ಆ್ಯಂಡ್ ಇಟ್ ಎಂಗೇಜ್ಡ್ ಅಬೌಟ್ 2/3 ಆಫ್ ದ ಟೋಟಲ್ ಪಾಪ್ಯುಲೇಷನ್. ಸೊ ಬಿಫೋರ್ ದ colonial period, the most of the peoples are engaged in the agricultural sector, and when we are observing the total population, 2/3 of the population, it means 2/3 of the peoples are engaged in the agricultural sector. ಅಂತಂದರೆ ಭಾರತದಲ್ಲಿ ಕೃಷಿ ಬಹುಪಾಲು ಜೀವನಾಧಾರ ಮೂಲವಾಗಿತ್ತು. ಅಂತಂದರೆ ಕೃಷಿಯೇ ಜನರ ಒಂದು ಮೂಲ ಆಧಾರವಾಗಿತ್ತು. ಅಂತಂದರೆ ದೇಶದಲ್ಲಿ ಅತಿ ಹೆಚ್ಚಿನ ಜನ ಅಂದರೆ 3/4 ಅಥವಾ 2/3 ಜನರು ಏನಾಗಿದ್ರು ಅಂತಂದರೆ ಕೃಷಿಯನ್ನೇ ತಮ್ಮ ಮೂಲ ಕಸುಬನ್ನಾಗಿ ಮಾಡಿಕೊಂಡು ಅದರಲ್ಲೇ ತಮ್ಮ ಜೀವನವನ್ನು ತಯಾರಿಸ್ತಾ ಇದ್ರು ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ವೆಲ್ ನೋನ್ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸ್. ಅಂತಂದರೆ ಏನಾಗಿತ್ತು ಅಂತಂದರೆ ಅತಿ ಹೆಚ್ಚು ಕೈಮಗ್ಗದ ಅಥವಾ ನಾವು ಏನಂತ ಹೇಳ್ತೀವಿ ಅಂತಂದರೆ ವೈವಿಧ್ಯಮಯ ತಯಾರಿಕಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ರು. ಹಾಗಾದರೆ ಯಾವುವು ಅಂತ ಹೇಳ್ತೀವಿ ಅಂತಂದರೆ, ಸೊ ಇಂಡಿಯಾ ವಾಸ್ ಆಲ್ಸೋ ನೋನ್ ಫಾರ್ ಇಟ್ಸ್ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸ್ ಇನ್ ದ ಫೀಲ್ಡ್ ಆಫ್ ಕಾಟನ್ ಆ್ಯಂಡ್ ಸಿಲ್ಕ್ ಟೆಕ್ಸ್ಟೈಲ್, ಮೆಟಲ್ ಆ್ಯಂಡ್ ಪ್ರೀಸಿಯಸ್ ಸ್ಟೋನ್ ವರ್ಕ್ಸ್ ಎಕ್ಸೆಟ್ರಾ. ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ enjoyed a worldwide market due to its reputation of fine quality of material used and the high standards of craftsmanship. It means when we are observing the well known of handicraft industry, India is the famous goods country. ಅಂದರೆ ಇಲ್ಲಿ ನಾವು ಕೈಮಗ್ಗದ ಅಥವಾ ಒಂದಿಷ್ಟು ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರಿಗಳನ್ನು ನೋಡಿದಾಗ ಭಾರತದ ಹತ್ತಿ ಬಟ್ಟೆ, ರೇಷ್ಮೆ ಬಟ್ಟೆ, ಲೋಹ ಮತ್ತು ಅಮೂಲ್ಯವಾದ ಹರಳುಗಳಿಗೆ ಏನಾಗಿತ್ತು ಅಂತಂದರೆ ಬಹಳಷ್ಟು ಜನಪ್ರಿಯವಾಗಿತ್ತು. ಇಟ್ ಮೀನ್ಸ್ ಇಂಡಿಯಾ ಈಸ್ ದ ಫೇಮಸ್ ಆಫ್ ದೀಸ್ ಗೂಡ್ಸ್ ಲೈಕ್ ಎ ಕಾಟನ್ ಸಿಲ್ಕ್ ಟೆಕ್ಸ್ಟೈಲ್, ಮೆಟಲ್ಸ್ ಆ್ಯಂಡ್ ಪ್ರೀಸಿಯಸ್ ಸ್ಟೋನ್ಸ್ ವರ್ಕ್ಸ್. ಅಂತಂದರೆ ಇವುಗಳ ಮೇಲೆ ಬಹಳಷ್ಟು ಜನಪ್ರಿಯವಾಗಿತ್ತು
ಭಾರತದಿಂದ ಇವೆಲ್ಲವುಗಳನ್ನು ಏನು ಮಾಡ್ತಾ ಹೋಗ್ತಾ ಇದ್ರು, ಆಮದುಗಳನ್ನು ಮಾಡ್ಕೋತಾ ಇದ್ರು. ಇಟ್ ಮೀನ್ಸ್ ದೀಸ್ ಗೂಡ್ಸ್ ಆರ್ ಇಂಪೋರ್ಟೆಡ್ ಟು ದ ಅದರ್ ಕಂಟ್ರೀಸ್. ಈ ಎಲ್ಲ ವಸ್ತುಗಳು ಏನಾಗ್ತಾ ಇದ್ವು ಅಂತಂದರೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಏನಾಗ್ತಾ ಇದ್ವು, ಹಸ್ತಾಂತರವಾಗ್ತಾ ಇತ್ತು ಅಂತ ನಾವು ಹೇಳ್ತೀವಿ. However, during the British rule, the economic policies pursued by the colonial government in India were concerned more with the protection and promotion of their own economic interest than with the development of the Indian economy. Their policies brought a fundamental changes in the structure of Indian economy. It means when we are observing the three features, the three features are mainly represented to the India is the richest country and most of the goods and services are producing the country economy. But when the British are entered the economy, they are only made up of the two policies. One is they transformed the countries into supplier of raw materials and consumer of finished industrial products from Britain. ಅಂತಂದರೆ ವಸಾಹತುಶಾಹಿ ಆಳ್ವಿಕೆಗಿಂತ ಮುಂಚೆ ಭಾರತ ಈ ಮೂರು ಅಂಶಗಳು ಅಂದರೆ ಯಾವ, ಒಂದನೇದೇನಾಗಿತ್ತು, ಭಾರತವು ಒಂದು ಶ್ರೀಮಂತ ರಾಷ್ಟ್ರವಾಗಿತ್ತು, ಕೃಷಿ ಸಂಬಂಧ ಚಟುವಟಿಕೆಗಳಲ್ಲಿ ತೊಡಗುತ್ತಾ ಇದ್ರು ಮತ್ತು ಅತಿ ಹೆಚ್ಚು ಆರ್ಥಿಕ ಚಟುವಟಿಕೆಗಳ ಅಂದರೆ ವೈವಿಧ್ಯಮಯವಾದ ತಯಾರಿಕಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದರು. ಹಾಗಾಗಿ ಭಾರತದ ಅರ್ಥವ್ಯವಸ್ಥೆ ಏನಾಗಿತ್ತು, ಒಂದು ಶ್ರೀಮಂತ ಅರ್ಥವ್ಯವಸ್ಥೆಯಾಗಿತ್ತು. ಯಾವಾಗ ಬ್ರಿಟಿಷರು ಭಾರತಕ್ಕೆ ಆಗಮಿಸ್ತಾರಲ್ಲ ಆವಾಗ ಕೇವಲ ಭಾರತವನ್ನು ಎರಡು ಉದ್ದೇಶಕ್ಕಾಗಿ ಅವರು ಏನು ಮಾಡಕತ್ತರು, ತೆಗೆದುಕೊಂಡು ಹೋದರು. ಅದು ಯಾವುವು ಅಂತಂದರೆ ಭಾರತದ ಆರ್ಥಿಕತೆಯನ್ನು ಏನು ಮಾಡೋದು, ಇಂಗ್ಲೆಂಡಿಗೆ ಕಚ್ಚಾ ಸಂಪನ್ಮೂಲಗಳ ಪೂರೈಕೆ ಮಾಡುವ ಮಾರುಕಟ್ಟೆಯನ್ನಾಗಿ ಮಾಡಿಸುವುದು ಮತ್ತು ಬ್ರಿಟನ್ನಿನಲ್ಲಿ ಉತ್ಪಾದಿಸುವ ಕೈಗಾರಿಕಾ ಉತ್ಪನ್ನಗಳಿಗೆ ಮಾರುಕಟ್ಟೆಯಾಗಿ ಪರಿವರ್ತಿಸುವುದು. ಅಂತಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ಏನು ಮಾಡೋದು, ಕಚ್ಚಾ ಸಂಪನ್ಮೂಲಗಳಾಗಿ ತಮ್ಮ ರಾಷ್ಟ್ರಕ್ಕೆ ಒಯ್ಯೋದು. ಇನ್ನು ತಮ್ಮ ರಾಷ್ಟ್ರದಲ್ಲಿ ಉತ್ಪಾದಿಸಿದಂಥ ಸರಕುಗಳನ್ನು ಭಾರತದಲ್ಲಿ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಎಲ್ಲಿ ನೋಡ್ತಿದ್ದೀವಿ, ಈ ಬ್ರಿಟಿಷ್ ಆಳ್ವಿಕೆಯಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಲೋ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡರ್ ದ ಕೊಲೋನಿಯಲ್ ರೂಲ್. ಅಂತಂದರೆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಕೆಳಮಟ್ಟದ ಆರ್ಥಿಕ ಅಭಿವೃದ್ಧಿ ಇತ್ತು. ಹಾಗಾದರೆ ದ ಎಕನಾಮಿಕ್ ಕಂಡೀಷನ್ ಆಫ್ ಎ ನೇಷನ್ ಕ್ಯಾನ್ ಬಿ ಜಡ್ಜ್ಡ್ ವಿತ್ ದ ಡಾಟಾ ಆಫ್ ನ್ಯಾಷನಲ್ ಇನ್ಕಮ್ ಆ್ಯಂಡ್ ಪರ್ ಕ್ಯಾಪಿಟಾ ಇನ್ಕಮ್. ಅಂತಂದರೆ ಸಹಜವಾಗಿ ವಸಾಹತುಶಾಹಿ ಸರ್ಕಾರವು ಭಾರತದ ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನವನ್ನು ಅಂದಾಜು ಮಾಡಲು ಯಾವುದೇ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ. ಬಿಕಾಸ್ ಇಟ್ಸ್ ಓನ್ಲಿ ಮೇಡ್ ಅಪ್ ಆಫ್ ದ ಟೂ ಕಂಡೀಷನ್. ದೇ transform the countries into a supplier of raw materials and consumer of finished industrial products from Britain. ಅಂದರೆ ಕೇವಲ ಕಚ್ಚಾ ಸಾಮಗ್ರಿಗಳನ್ನು ಸರಬರಾಜು ಮಾಡುವಂಥ ದೇಶ ಅಂದರೆ ರಫ್ತು ರಾಷ್ಟ್ರವನ್ನಾಗಿಸುವುದು ಮತ್ತು ಅವರು ತಯಾರಿಸಿದಂಥ ಸರಕುಗಳನ್ನು ಮಾರಾಟ ಮಾಡುವಂಥ ಕೇವಲ ಎರಡೇ ಆಗಿದ್ದು ಹೊರತು ಯಾವುದೇ ರೀತಿಯಾದಂಥ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಲ್ಲಿ ಇವರು ಬರಲಿಲ್ಲ ಅಂತ ನಾವು ಹೇಳ್ತೀವಿ. ಬಟ್ when we are observing the some economists like however no sincere attempt was made by the British government to estimate India's national and per capita income, but some individual attempts were made by experts like Dadabhai Naoroji, William Digby, Pindle Siraj, V.K.R.V. Rao and R.C. Desai. But all these estimates produced conflicting and inconsistent results. ಅಂತಂದರೆ ಯಾವಾಗ ನೋಡ್ರಿ ಭಾರತದ ಯಾವುದೇ ರೀತಿಯಾದಂಥ ಮಾಪನ ಸಿಗಲಿಲ್ಲ ಅಂದಾಗ ನಮ್ಮ ದೇಶದಲ್ಲಿ ಕೆಲವೊಂದಿಷ್ಟು ಜನರು ಅಂತಂದರೆ ಭಾರತದಲ್ಲಿ ಕೆಲವು ವೈಯಕ್ತಿಕ ಪ್ರಯತ್ನಗಳು ನಡೀತಾವ. ಅದರೊಳಗೆ ದಾದಾಬಾಯಿ ನವರೋಜಿ, ವಿಲಿಯಂ ದಿಗ್ಬಿ, ಪಿಂಡ್ಲೆ ಸಿರಾಜ್, V.K.R.V. ರಾವ್ ಮತ್ತು R.C. ದೇಸಾಯಿರಂತಹ ಹಲವು ಒಂದಿಷ್ಟು ಜನರು ಏನು ಮಾಡಿದರು, ಭಾರತದ ಒಂದು ಜನಗಣತಿಯನ್ನು ಅಥವಾ ಭಾರತದ ಒಂದು ತಲಾ ಆದಾಯ ಮತ್ತು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡೋದಕ್ಕೆ ಹವಣಿಸಿದರು ಅಂತ ನಾವು ಹೇಳ್ತೀವಿ. ಇವರೆಲ್ಲರೂ ಏನು ಮಾಡ್ತಾರೆ, ಇದನ್ನು ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಅಂತಂದರೆ ಹೂಸ್ ಆರ್ ಅಟೆಂಪ್ಟ್ಸ್ were made up of experts like it means whose are collecting the national income and
ಪರ್ ಕ್ಯಾಪಿಟಾ ಇನ್ಕಮ್ ಅಂತಂದರೆ ಭಾರತದಲ್ಲಿ ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನವನ್ನು ಲೆಕ್ಕಾಚಾರ ಮಾಡಲು ಅಥವಾ ಅಂದಾಜಿಸಲು ಪ್ರಯತ್ನ ಮಾಡಿದವರು ಯಾರು ಅಂದರೆ ಇವ್ರನ್ನ ಬರೀಬೇಕು. ದಾದಾಬಾಯಿ ನವರೋಜಿ, ವಿಲಿಯಂ ದಿಗ್ಬಿ, ಪಿಂಡ್ಲೆ ಸಿರಾಜ್, ವಿ.ಕೆ. ಆರ್.ವಿ. ರಾವ್ ಆ್ಯಂಡ್ ಆರ್.ಸಿ. ದೇಸಾಯಿ ಅಂತ ಹೇಳ್ತೀವಿ. ಆ್ಯಂಡ್ ಹವೆವರ್ estimates of Dr. Rao on national and per capita income were considered very significant. Most of the studies revealed that countries' growth of aggregate real output during the first half of the 20th century was less than 2% and only 0.5% growth in per capita output per year. ಅಂತಂದರೆ ಆದ್ರೂ ಸಹ ಇಷ್ಟೆಲ್ಲ ಹವನಗಳ ಮಧ್ಯೆನೂ ಸಹ ಏನು ಮಾಡಿದರು, ತಮ್ಮದೇ ಆದಂಥ ಒಂದು ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡಿದರು. ಅದರೊಳಗೆ ಏನಾಗಿತ್ತು ಅಂತಂದರೆ ಬಹುತೇಕ ಅಧ್ಯಯನಗಳ ನಂತರ 20ನೇ ಶತಮಾನದ ಪೂರ್ವಾರ್ಧದಲ್ಲಿ ದೇಶದ ಸಮಗ್ರ ನೈಜ ಉತ್ಪನ್ನದ ವಾರ್ಷಿಕ ಬೆಳವಣಿಗೆ ದರ ಏನಾಗಿತ್ತು, 2ಕ್ಕಿಂತ ಕಡಿಮೆ ಮತ್ತು ತಲಾ ಆದಾಯ ಬೆಳವಣಿಗೆ ಏನಾಗಿತ್ತು, 1/2ಕ್ಕಿಂತ ಕಡಿಮೆ ಇದ್ದಂಥ ಒಂದು ಲೆಕ್ಕಾಚಾರ ನಮಗೇನಾಗ್ತು ಸಿಕ್ತು ಅಂತ ನಾವು ಹೇಳ್ತೇವೆ. ಓಕೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಅಗ್ರಿಕಲ್ಚರಲ್ ಸೆಕ್ಟರ್ ಇನ್ ದಟ್ ಪೀರಿಯಡ್. ಹಾಗಾದರೆ ಆ ಒಂದು ಅವಧಿ ಒಳಗೆ ಕೃಷಿಯ ಪಾತ್ರ ಏನಾಗಿತ್ತು ಅಂತ ನಾವು ನೋಡೋಣ. ಡ್ಯೂರಿಂಗ್ ದ ಬ್ರಿಟಿಷ್ ಪೀರಿಯಡ್ ದ ಕಂಡೀಷನ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್ ವಾಸ್ ನಾಟ್ ಎಟ್ ಆಲ್ ಸ್ಯಾಟಿಸ್ಫ್ಯಾಕ್ಟರಿ. ಇಂಡಿಯಾಸ್ economy under the British colonial rule was overwhelmed rural and agriculture in character. Nearly 85% of the country's population lived mostly in village and derived livelihood directly or indirectly from agriculture. Even with the large proportion of population engaged in agriculture, the country was not self-sufficient in food and raw materials for industry. It means when we are observing the agricultural sector, most of the 85% peoples are engaged in the agricultural work, and when we are observing the colonial period, the most of the peoples are lived in a rural area and they are engaged in the agricultural work directly or indirectly. ಅಂತಂದರೆ ಬ್ರಿಟಿಷರ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಆರ್ಥಿಕತೆಯು ಕೃಷಿ ಪ್ರಧಾನವಾಗಿಯೇ ಉಳಿದಿತ್ತು. ದೇಶದ ಜನಸಂಖ್ಯೆಯ ಸುಮಾರು 85% ದೇಶದ ಒಂದು ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ದರು ಮತ್ತು ಅವರು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದರು. ಅಂದರೆ ಪ್ರತ್ಯಕ್ಷವಾಗಿ ಆದರೂ ಆಗಿರ್ಬೋದು, ಪರೋಕ್ಷವಾದರೂ ಆಗಿರ್ಬೋದು, ಕೃಷಿಯನ್ನೇ ತಮ್ಮ ಜೀವನೋಪಾಯಕ್ಕಾಗಿ ಅಂದರೆ ಜೀವನದ ಮಹತ್ವದ ಒಂದು ಕಾರ್ಯವನ್ನಾಗಿ ಏನು ಮಾಡ್ತಾಯಿದ್ರು, ಅವರು ಅದನ್ನು ಬಳಸ್ಕೊಂಡು ಹೋಗ್ತಾ ಇದ್ರು ಅಂತ ನಾವು ಹೇಳ್ತೀವಿ. ಇದಿಷ್ಟು ಏನೈತಿ ನಿಮ್ಗೆ ಅಗ್ರಿಕಲ್ಚರಲ್ ಸೆಕ್ಟರ್ ಅನ್ನುವಂಥದ್ದು ಐತಿ. ಸೊ ವಾಟ್ ಆರ್ ದ ಮೇನ್ ರೀಸನ್ಸ್ ಫಾರ್ ಸ್ಟೆಗ್ನೇಷನ್ ಇನ್ ಅಗ್ರಿಕಲ್ಚರಲ್ ಸೆಕ್ಟರ್? ಹಾಗಾದರೆ ಕೃಷಿಯಲ್ಲಿ ಸ್ಥಗಿತವಾಗೋದಕ್ಕೆ ಅಂದರೆ ಕೃಷಿ ಸ್ಥಗಿತತೆ ಆಗೋದಕ್ಕೆ ಕಾರಣಗಳು ಏನು ಅಂತ ನಾವು ನೋಡಿದಾಗ ಫಸ್ಟ್ ಒನ್ ಏನೈತಿ ನೋಡ್ರಿ, ಅಲ್ಲಿ ಲ್ಯಾಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತಂದರೆ ಲ್ಯಾಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತಂದರೆ ಏನು ಅಂತ ಹೇಳ್ತೀವಿ ಅಂತಂದರೆ ಭೂಮಿಯ ಒಂದು ಹಂಚಿಕೆ, ಭೂಮಿಯನ್ನು ಏನು ಮಾಡೋದು, ಹಂಚಿಕೆ ಮಾಡುವುದು ಅಥವಾ ಅದನ್ನು ಬೇರೆಯವರ ಅಧೀನಕ್ಕೆ ಒಳಪಡಿಸುವುದು. The most important reason for stagnation in agricultural sector was the introduction of Zamindari system by the colonial government. So when we are observing the first reason of stagnation in agricultural sector, that is land settlement system. So when we are observing the land settlement system, the introducing of Zamindar system, that is the main reason of stagnation of in our agricultural sector. ಅಂತಂದರೆ ಯಾವಾಗ ಜಮೀನ್ದಾರಿ ಪದ್ಧತಿ ಅನ್ನುವಂಥದ್ದು ಭಾರತಕ್ಕೆ ಅನ್ವಯಿಸಿದ್ರಲ್ಲ, ಆವಾಗ ಭಾರತದ ಕೃಷಿ ಏನಾಗಿಬಿಡ್ತು, ಹಾಳಾಗಿ ಹೋಗಿಬಿಡ್ತು ಅಥವಾ ಇಳಿಕೆ ಆಗಕತ್ತು ಅಥವಾ ಸ್ಥಗಿತತೆ ಆಗಕತ್ತು ಅಂತ ಹೇಳ್ತಾನೆ. ಯಾಕಂತಂದರೆ ಈ ಜಮೀನ್ದಾರರು ಅನ್ನುವಂಥವ್ರು ಏನಾಗಿದ್ರು ಅಂತಂದರೆ ಇರ್ತಕ್ಕಂಥ ಒಂದು ಕಲ್ಟಿವೇಟರ್ಸ್ ಅಂತಂದರೆ ಯಾರು, ಕೃಷಿಕರು. ಜಮೀನ್ದಾರ್ ಅನ್ನುವಂಥವ್ರು ಯಾರು, ಓನರ್ಸ್.
So when we are observing the cultivators and owners, cultivators are producing the goods and services. ಕಲ್ಟಿವೇಟರ್ಸ್ ಏನು ಮಾಡ್ತಾ ಇದ್ರು ಅಂತಂದರೆ ಸರಕು ಮತ್ತು ಸೇವೆಗಳನ್ನು ಅಂದರೆ ಸರಕುಗಳನ್ನು ಅಂದರೆ ಅಗ್ರಿಕಲ್ಚರಲ್ ಸರಕುಗಳನ್ನು ಏನು ಮಾಡ್ತಾ ಇದ್ರು, ಉತ್ಪಾದನೆ ಮಾಡ್ತಾ ಇದ್ರು. ಆದರೆ ಅವುಗಳನ್ನೆಲ್ಲವನ್ನ ಮಾರಾಟ ಮಾಡಿ ಲಾಭವನ್ನು ಪಡೆಯುವಂಥವ್ರು ಯಾರಾಗಿದ್ರು, ಒಬ್ಬ ಜಮೀನ್ದಾರ್ಸ್ ಆಗಿದ್ರು ಅಂತ ನಾವು ಹೇಳ್ತೀವಿ. ಹಾಗಾಗಿ ಇದು ಒಂದು ಮೇನ್ ರೀಸನ್ ಆಯಿತು ಅಂತ ಹೇಳ್ತೀವಿ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂತಂದರೆ ಕೃಷಿಯನ್ನು ಏನು ಮಾಡಿಬಿಡ್ತೀವಿ ಅಂತಂದರೆ ನಾವು ವಾಣಿಜ್ಯಮಯವಾಗಿ ಮಾಡ್ಕೊಂಡೇವಿ. ಕೃಷಿಯನ್ನು ಏನು ಮಾಡ್ಕೊಳಕತ್ತೀವಿ, ವಾಣಿಜ್ಯಮಯ ಮಾಡ್ಕೊಳಕ್ತೀವಿ. ಬಿಕಾಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಅಗ್ರಿಕಲ್ಚರಲ್ ಸೆಕ್ಟರ್ ಇನ್ ಕೊಲೋನಿಯಲ್ ಪೀರಿಯಡ್, ವೆನ್ ದ ಕಲ್ಟಿವೇಟರ್ಸ್ ಆರ್ ಪ್ರೊಡ್ಯೂಸಿಂಗ್ ದ food crop, they are not earning the some level of income. It means profit condition. ಅಂದರೆ ಯಾವಾಗ ಕೃಷಿಕರು ಆಹಾರಕ್ಕೆ ಸಂಬಂಧಪಟ್ಟಂಥ ಬೆಳೆಗಳನ್ನು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಅಂದರೆ ಪ್ರಾರಂಭಿಸಿದ್ರಲ್ಲ, ಅವರಿಗೆ ಯಾವುದೇ ರೀತಿಯಾದಂಥ ಲಾಭದ ಪ್ರಮಾಣ ಸಿಗಲಿಲ್ಲ. ಅದರ ಬದಲಾಗಿ ದೇ ಆರ್ ಟ್ರಾನ್ಸ್ಫರ್ ಟು ಫುಡ್ ಕ್ರಾಪ್ ಟು ಕಮರ್ಷಿಯಲ್ ಕ್ರಾಪ್. ಅವಾಗ ಅವ್ರು ಏನಾಗಿಬಿಟ್ರು ಅಂತಂದರೆ ಆಹಾರ ಅಂದರೆ ತಮಗೆ ಆಹಾರಕ್ಕೆ ಬೆಳೆಯುವಂಥ ಬೆಳೆಗಳ ಬದಲಾಗಿ ವಾಣಿಜ್ಯ ಬೆಳೆಗಳು ಅಂದರೆ ಜೂಟ್ ಅಂತಂದರೆ ಸೆಣಬನ್ನು ಬೆಳೆಯೋದಾಗಿರ್ಬೋದು, ಕಾಟನ್ ಅಂತಂದರೆ ಹತ್ತಿಯನ್ನು ಬೆಳೆಯೋದಾಗಿರ್ಬೋದು, ಅಥವಾ ಬೇರೆ ಬೇರೆಯಾದಂಥ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡೋದರಿಂದ ಅದು ಏನಾಗಿಬಿಡ್ತು ಅಂತಂದರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಆಫ್ ಸ್ಟೆಗ್ನೇಷನ್ ಆಫ್ ಅಗ್ರಿಕಲ್ಚರಲ್ ಸೆಕ್ಟರ್. ಬಿಕಾಸ್ ವೆನ್ ದೇ ಆರ್ ಪ್ರೊಡ್ಯೂಸಿಂಗ್ ದ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಲೈಕ್ ಎ ಜೂಟ್ ಆ್ಯಂಡ್ ಕಾಟನ್ ಆ್ಯಂಡ್ ಎಕ್ಸೆಟ್ರಾ, that goods or that raw materials are transferred to the Britain. ಯಾವಾಗ ಅವರು ಸೆಣಬು, ಹತ್ತಿಗಳಂತಹ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದಕ್ಕೆ ಪ್ರಾರಂಭಿಸಿದ್ರಲ್ಲ, ಆ ಎಲ್ಲ ಕಚ್ಚಾ ಸಾಮಗ್ರಿಗಳು ಎಲ್ಲಿಗೆ ಹೊಂಟಿಬಿಟ್ಟು, ಬ್ರಿಟನ್, ಇಂಗ್ಲೆಂಡ್ಗೆ ಹೊಂಟಿಬಿಟ್ಟು ಅಂತ ನಾವು ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಲೋ ಲೆವೆಲ್ ಆಫ್ ಪ್ರೊಡಕ್ಟಿವಿಟಿ. ಲೋ ಲೆವೆಲ್ ಆಫ್ ಟೆಕ್ನಾಲಜಿ, ಲ್ಯಾಕ್ ಆಫ್ ಇರಿಗೇಷನ್ ಫೆಸಿಲಿಟೀಸ್ ಆ್ಯಂಡ್ ನೆಗ್ಲಿಜಿಬಲ್ ಯೂಸ್ ಆಫ್ ಫರ್ಟಿಲೈಸರ್ಸ್ ರಿಸಲ್ಟೆಡ್ ಇನ್ ಲೋ ಲೆವೆಲ್ ಆಫ್ ಪ್ರೊಡಕ್ಟಿವಿಟಿ ಅಂತಂದರೆ ನೆಕ್ಸ್ಟ್ ಒನ್ ಲೋ ಲೆವೆಲ್ ಆಫ್ ಪ್ರೊಡಕ್ಟಿವಿಟಿ ಅಂತಂದರೆ ಏನು, ಕೆಳಮಟ್ಟದ ಉತ್ಪಾದಕತೆ. ಕೆಳಮಟ್ಟದಲ್ಲಿ ಏನಾಗಕತ್ತು, ಉತ್ಪಾದನೆ ಆಗತ್ತು. ಯಾಕೆ ಕೆಳಮಟ್ಟದಲ್ಲಿ ಉತ್ಪಾದನೆ ಆಗಕತ್ತು ಅಂತಂತ ಹೇಳ್ತೀವಿ ಅಂತಂದರೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ತಂತ್ರಜ್ಞಗಳ ಸೌಲಭ್ಯ ಇರಲಿಲ್ಲ, ನೀರಾವರಿ ಸೌಲಭ್ಯಗಳು ಇರಲಿಲ್ಲ, ಮತ್ತು ಯಾವುದೇ ರೀತಿಯಾದಂಥ ರಾಸಾಯನಿಕ ಗೊಬ್ಬರಗಳ ಒಂದು ಸೌಲಭ್ಯ ಇರದೇ ಇರುವಂಥ ಕಾರಣದಿಂದಲೂ ಸಹ ಏನಾಯಿತು, ಭಾರತದ ಕೃಷಿ ಸ್ಥಗಿತತೆಗೆ ಒಳಗಾತು ಅಂತ ನಾವು ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸ್ಕೇರ್ಸಿಟಿ ಆಫ್ ಇನ್ವೆಸ್ಟ್ಮೆಂಟ್. It means when we are observing the Indian agriculture system or Indian cultivators are below poverty line peoples ಅಂತಂದರೆ ಭಾರತದೊಳಗಿರ್ತಕ್ಕಂಥ ಕೃಷಿಕರು ಬಹಳಷ್ಟು ಬಡತನ ರೇಖೆಗಿಂತ ಕೆಳಗಡೆ ಅಥವಾ ಬಡವರಾಗಿರೋದ್ರಿಂದ ದೇ ಆರ್ ನಾಟ್ ಇನ್ವೆಸ್ಟಿಂಗ್ ದ ಲಾಟ್ ಆಫ್ ಅಮೌಂಟ್ ಇನ್ ದ ಕಲ್ಟಿವೇಟಿಂಗ್ ಸಿಸ್ಟಮ್ ಆರ್ ಎ ಪ್ರೊಡ್ಯೂಸಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಫ್ ಎ ಅಗ್ರಿಕಲ್ಚರ್. ಯಾವಾಗ ಅವರು ಕಡಿಮೆ ಪ್ರಮಾಣದ ಸರಕುಗಳನ್ನು ಅಂದರೆ ಕಡಿಮೆ ಉತ್ಪಾದನೆ ಮಾಡೋದಕ್ಕತ್ತಾರ ಅಂತಂದರೆ ಅವರಲ್ಲಿ ಏನಾಗಕತ್ತಿಲ್ಲ, ಹೂಡಿಕೆ ಮಾಡಷ್ಟು ಸಾಕಷ್ಟು ಹಣ ಇಲ್ಲ. ಅವರಲ್ಲಿ ಹೂಡಿಕೆ ಮಾಡೋದಕ್ಕೆ ಏನಿಲ್ಲ, ಸಾಕಷ್ಟು ಹಣ ಇಲ್ಲ. ಹಾಗಾಗಿ ಅವ್ರು ಏನು ಮಾಡಕತ್ತಾರ ಅಂತಂದರೆ ಕಡಿಮೆ ಆದಂಥ ಹೂಡಿಕೆಯನ್ನು ಮಾಡಿ ಏನು ಮಾಡಕ್ತಾರ, ಭಾರತದಲ್ಲಿ ಕಡಿಮೆ ಪ್ರಮಾಣದ ಉತ್ಪನ್ನವನ್ನು ನೀಡಿಸಿಕೊಡಕತ್ತಾರ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ರೆವೆನ್ಯೂ ಸೆಟಲ್ಮೆಂಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ ಆಫ್ ಸ್ಟೆಗ್ನೇಷನ್ ಆಫ್ ಅಗ್ರಿಕಲ್ಚರಲ್ ಸೆಕ್ಟರ್. Means when we are observing the revenue settlement, the cultivators are producing or not producing the goods and services, they are earning the profit or no profit, but they are pay for the some amount of government or a revenue office. ಅಂತಂದರೆ ಭಾರತದಲ್ಲಿ ರೆವಿನ್ಯೂ ಸಿಸ್ಟಮ್ ಅಂತಂದರೆ ಕಂದಾಯ ಪದ್ಧತಿಯನ್ನು ಜಾರಿಗೆ ತಗೊಂಡ್ಬಂತು. ಯಾವಾಗ ಕಂದಾಯ ಪದ್ಧತಿಯನ್ನು ಜಾರಿಗೆ ತರ್ತೈತಿಲ್ಲ ಸರ್ಕಾರ, ಅವಾಗ ಏನಾಗಿಬಿಡ್ತೈತಿ ಅಂತಂದರೆ ರೈತರು ಉತ್ಪಾದನೆ ಮಾಡಲಿ ಅಥವಾ ಮಾಡದೇ ಇರಲಿ, ಅವರಿಗೆ ಲಾಭ ಬರಲಿ ಅಥವಾ ಬರದೇ ಇರಲಿ, ಅವರಿಗೆ ಆದಾಯ ಬರಲಿ ಅಥವಾ ಬರದೇ ಇರಲಿ, ಅವರು ಏನು ಮಾಡಬೇಕಾಗಿತ್ತು, ಸ್ವಲ್ಪ ಪ್ರಮಾಣದ ಹಣವನ್ನು ಕಂದಾಯವನ್ನು ಸರ್ಕಾರಕ್ಕೆ ಕಟ್ಟಲೇಬೇಕಾಗಿತ್ತು. ಹಾಗಾಗಿ ತಾವು ಬೆಳೆದಂಥ ಒಟ್ಟು ಆದಾಯದಿಂದ ಅಂದರೆ ತಾವು ಪಡೆದಂಥ ಆದಾಯವನ್ನೆಲ್ಲವನ್ನು ಕಂದಾಯವಾಗಿ ಕಟ್ಟೋದ್ರಿಂದ ಭಾರತದ ಕೃಷಿ ಪದ್ಧತಿ ಏನಾಯ್ತು, ಸ್ಥಗಿತತೆಗೆ ಒಳಗಾತು ಅಂತ ನಾವು ಹೇಳ್ತೀವಿ. ದೀಸ್ ಆರ್ ದ ಕಾನ್ಸೆಪ್ಟ್ಸ್ ಆಫ್
ಇಂಟ್ರೊಡಕ್ಷನ್ ಆಫ್ ಇಂಡಿಯನ್ ಎಕಾನಮಿ ಆ್ಯಂಡ್ ಲೋ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡರ್ ದ ಕೊಲೋನಿಯಲ್ ರೂಲ್ ಆ್ಯಂಡ್ ಅಗ್ರಿಕಲ್ಚರಲ್ ಸೆಕ್ಟರ್ ಅಂತಂದರೆ ಇದಿಷ್ಟು ಏನೈತಿ ನಿಮಗೆ ಪೀಠಿಕೆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಕೆಳಮಟ್ಟದ ಆರ್ಥಿಕ ಅಭಿವೃದ್ಧಿ ಕೃಷಿ ವಲಯ ಅನ್ನುವಂಥದ್ದೈತಿ. ಇನ್ನು ಮುಂದಿನ ಕ್ಲಾಸ್ ಒಳಗೆ ಏನು ನೋಡೋಣ, ವಾಟ್ ಈಸ್ ದ ರೋಲ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್ ಇನ್ ಕೊಲೋನಿಯಲ್ ಪೀರಿಯಡ್. ಹಾಗಾದರೆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಕೈಗಾರಿಕೆಯ ಪ್ರಮಾಣ ಏನಾಗಿತ್ತು ಅನ್ನುವಂಥದ್ದನ್ನು ನಾವು ನೋಡೋಣ. ಓಕೆ.